ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಅನಿಲ್ ಕುಮಾರ್ ಎಲ್ಸಿ. ತಮಗೆಲ್ರಿಗೊಂದು ಡೇ ಟು ಡ್ರೀಮ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋದ ಮೂಲಕ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಹೇಳ್ತಾ, ಗೇಣಿ ಕಾನೂನು ಬಗ್ಗೆ, ಗೇಣಿ ಕಾನೂನು ಏನು ಹೇಳುತ್ತೆ, ಯಾಕಾಗಿ ಕಾನೂನು ಬಂತು, ಎಷ್ಟು ಜನರಿಗೆ ಇದು ಉಪಯೋಗ ಆಯಿತು, ಇನ್ನೂ ಕೂಡ ಹೆಚ್ಚು ಜನರಿಗೆ ಇದು ಯಾಕೆ ಉಪಯೋಗ ಆಗಿಲ್ಲ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಒಂದು ಡಿಸ್ಕಷನ್, ಒಂದು ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನಾನು ಇವತ್ತು ಬಂದಿದ್ದೀನಿ. ನನ್ನ ಹತ್ರ ಇರ್ತಕ್ಕಂಥದ್ದು ಒಂದು ವರದಿ. ಸ್ನೇಹಿತರೆ, ನಾನು ಕೂಡ 2020ರಿಂದ 2023ರವರೆಗೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಭೂ ನ್ಯಾಯ ಮಂಡಳಿ ಸಮಿತಿಯ ಸದಸ್ಯನಾಗಿ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು. ನಾನು 4 ಜನ, ನನ್ನ ಜೊತೆಗೆ 3 ಜನ ಸದಸ್ಯರು, ಈ ಸಮಿತಿಯ ಕಾರ್ಯದರ್ಶಿಯಾಗಿ ಮಾನ್ಯ ತಹಶೀಲ್ದಾರ್ ಅವರು, ಅಂದರೆ ತಾಲೂಕಿನ ತಹಶೀಲ್ದಾರ್ ಅವರು, AC ಅವರ ಅಧ್ಯಕ್ಷತೆ, ತಾಲೂಕಿನ AC ಅವರು, ದಂಡಾಧಿಕಾರಿಗಳು ಈ ಒಂದು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಕಾರ್ಯದರ್ಶಿಯಾಗಿ ತಹಶೀಲ್ದಾರ್ ಅವರು ಇರ್ತಾರೆ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ಗೇಣಿ ಕಾನೂನು, ಈ ಒಂದು ಭೂ ಸುಧಾರಣಾ ಕಾಯ್ದೆ 1961ರಲ್ಲಿ ಏನು ಬಂತು, ಅದಕ್ಕೆ 73ರಲ್ಲಿ ಒಂದು ಅಮೆಂಡ್ಮೆಂಟ್ ಆಗುತ್ತೆ. ಏನು ತಿದ್ದುಪಡಿ ಆಗುತ್ತೆ, ದೇವರಾಜ ಅರಸು ಅವ್ರ ಕಾಲದಲ್ಲಿ, ಅವರು ಇಲ್ಲಿ ಕರ್ನಾಟಕದಲ್ಲಿ ಅವರು ಅದನ್ನು ತೊಗೊಂಬರ್ತಾರೆ. ಯಾವುದೇ ಭೂ ಸುಧಾರಣಾ ಕಾಯ್ದೆ ಅಡಿಯಲ್ಲಿ 1973ರಲ್ಲಿ ಗೇಣಿ ಕಾನೂನು, ಅಂದರೆ ಉಳುವವನೇ ಹೊಲದೊಡೆಯ ಅಂತಕ್ಕಂಥ ಒಂದು ಕಾನೂನನ್ನು ತೊಗೊಂಬರ್ತಾರೆ ಸುಗ್ರೀವಾಜ್ಞೆ ಮೂಲಕ. ಆಗಿನ ಪರಿಸ್ಥಿತಿ ಹೇಗಿತ್ತು ಅಂತ ಅಂದರೆ, ತುಂಬ ಬಡವರು ಜಾಸ್ತಿ ದೇಶದಲ್ಲಿ. ಜಮೀನ್ದಾರ ಸಂಖ್ಯೆ 80% ಜಮೀನ್ದಾರರಿದ್ದರು. ಆ ಜಮೀನ್ದಾರರ ಜಮೀನನ್ನು ನೋಡಿಕೊಳ್ಳುವುದಕ್ಕೆ ಗೇಣಿದಾರರು, ಅಂದರೆ ಅವರು ಜಮೀನನ್ನು ನೋಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. 50 ಎಕರೆ, 100 ಎಕರೆ, 500 ಎಕರೆ, 1000 ಎಕರೆ ಈ ರೀತಿ ಜಮೀನುಗಳಿದ್ವು. ಈ ಜಮೀನನ್ನು ನೋಡ್ಕೊಳ್ಳೋದಕ್ಕೆ ಗೇಣಿ ಅಂತ ಅದನ್ನು ಕೊಡ್ತಾಯಿದ್ರು, ಲೀಸ್ ಕೊಡ್ತಾಯಿದ್ರು. ಯಾರಿಗೆ? ಗೇಣಿದಾರರಿಗೆ. ಅವನು ಗೇಣಿ ಮಾಡ್ಕೊಂಡು ಹೋಗ್ತಾ ಇದ್ದ ಹೊರತು ಆ ಗೇಣಿದಾರನಿಗೆ ಈ ಒಂದು ಜಮೀನಿನ ಹಕ್ಕು ಇರ್ತಾ ಇರಲಿಲ್ಲ. ಜಮೀನ್ದಾರನ ಕೈನಲ್ಲಿ ಹಕ್ಕು ಇತ್ತು. ಇಲ್ಲಿ ಏನಾಗಿತ್ತು ಅಂತಂದರೆ, ಆರ್ಥಿಕವಾಗಿ ಅಸಮಾನತೆ ಅನ್ನೋದಿತ್ತು. ಸೊ ಇದನ್ನು ಸರಿಪಡಿಸಬೇಕು ಅನ್ನೋದು ಸರ್ಕಾರದ ಒಂದು ಯೋಜನೆ ಆಗಿತ್ತು. ಹಾಗಾಗಿ ಇದನ್ನು ಸುಗ್ರೀವಾಜ್ಞೆ ಮೂಲಕ ಈ ಕಾನೂನನ್ನು ತರಲಿಕ್ಕೆ ಹೋಗ್ತಾರೆ. ಹಾಗಂತ ಜಮೀನ್ದಾರರು ಸುಮ್ಮನೆ ಇದ್ರಾ? ಜಮೀನ್ದಾರರು ಏನು ವಿರೋಧ ಮಾಡಲಿಲ್ವಾ ಅಂತ ಕೇಳಿದ್ರೆ, ನಿಜ, ಜಮೀನ್ದಾರರು ನೀವು ಹೇಳಿದ ಹಾಗೆ ವಿರೋಧ ಮಾಡಿದ್ರು. ಇದ್ರ ವಿರುದ್ಧ ಎಲ್ಲ ಜಮೀನ್ದಾರರು ಒಟ್ಟು ಕೊಡ್ತಾರೆ. ಸರ್ಕಾರದ ವಿರುದ್ಧ, ಆಗಿನ ಕರ್ನಾಟಕ ಸರ್ಕಾರದ ವಿರುದ್ಧ ಒಂದಷ್ಟು ಜನ ಜಮೀನ್ದಾರರು ಸುಪ್ರೀಂ ಕೋರ್ಟಿಗೆ ಇದರ ವಿರುದ್ಧ ಆರ್ಗ್ಯುಮೆಂಟ್ಗೆ ಹೋಗ್ತಾರೆ. ಆಗ ಸರ್ಕಾರ ಆರ್ಥಿಕ ಸಮಾನತೆ ಮತ್ತು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವನ್ನ ಮೇನ್ ಸ್ಟ್ರೀಮಿಗೆ ತರಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಏನು ಮಾಡುತ್ತೆ, ಆರ್ಗ್ಯುಮೆಂಟ್ ಮಾಡ್ತದೆ ಸುಪ್ರೀಂ ಕೋರ್ಟ್ ಎದುರುಗಡೆ. ಜಮೀನ್ದಾರ, ನಮ್ಮ ಜಮೀನನ್ನು ನಾವು ಕಷ್ಟಪಟ್ಟು ದುಡಿದಿದ್ದೀವಿ, ಯಾವುದೇ ಕಾರಣಕ್ಕೂ ಈ ಕಾನೂನು ನಮ್ಮ ಒಂದು ಮರಣ ಶಾಸನ ರೀತಿ ಇದೆ. ಸೊ ಹಾಗಾಗಿ ಈ ಕಾನೂನನ್ನು ತರಬಾರ್ದು ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ. ವಾದ ವಿವಾದಗಳನ್ನು ಆಲಿಸಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಈ ಸುಗ್ರೀವಾಜ್ಞೆಗೆ ಓಕೆ ಅನ್ನತ್ತೆ. ಸೊ ಆಗ ಈ ಒಂದು ಆ್ಯಕ್ಟು ಇಂಪ್ಲಿಮೆಂಟೇಷನ್ ಆಗುತ್ತೆ. ಯಾರ್ಯಾರು ಗೇಣಿ ಮಾಡ್ಕೊಂಡಿರ್ತಾರೆ ಅವರು ಹಕ್ಕನ್ನು ಪಡೆಯೋದಕ್ಕೆ ಫಾರ್ಮ್ 7ನಲ್ಲಿ ಅರ್ಜಿಯನ್ನು ತೆಗೆದುಕೊಡುತ್ತೆ. ಯಾವುದು? ಸರ್ಕಾರ. ಆ ಅರ್ಜಿಗಳನ್ನು ವಿಲೇವಾರಿ ಮಾಡಬೇಕಲ್ವಾ? ಸೊ ಆ ವಿಲೇವಾರಿ ಮಾಡಲಿಕ್ಕೆ ಒಂದು ಸಮಿತಿಯನ್ನು ನೇಮಕ ಮಾಡುತ್ತೆ. ಸೊ ಅದೇ ಭೂ ನ್ಯಾಯ ಮಂಡಳಿ. ಈ ಒಂದು ಟ್ರಿಬ್ಯುನಲನ್ನು ಲ್ಯಾಂಡ್ ಟ್ರಿಬ್ಯುನಲ್ ಕಮಿಟಿ ಅಂತ, ಲ್ಯಾಂಡ್ ಟ್ರಿಬ್ಯುನಲ್ ಕಮಿಟಿಯನ್ನು ಫಾರ್ಮೇಷನ್ ಮಾಡುತ್ತೆ. 4 ಜನರನ್ನು ಒಳಗೊಂಡು ಒಟ್ಟು 6 ಜನರ ಕಮಿಟಿಯನ್ನು ಫಾರ್ಮೇಷನ್ ಮಾಡುತ್ತೆ. ಸೊ ಆ ಅರ್ಜಿಗಳು ಏನು ಫಾರ್ಮ್ 7ನಲ್ಲಿ ಕೊಟ್ಟಿರ್ತಾರೆ ಅದನ್ನು ಟ್ರಿಬ್ಯುನಲ್ ಕೋರ್ಟಿಗೆ ತೊಗೊಂಬರ್ಬೇಕು. ಟ್ರಿಬ್ಯುನಲ್ ಕೋರ್ಟ್ನಲ್ಲಿ ಚರ್ಚೆಗಳು, ವಾದ ವಿವಾದಗಳು ನಡೆಯುತ್ತೆ. ಈ ಒಂದು ಮಂಡಳಿಯ ಎದುರುಗಡೆ ಈ ಸದಸ್ಯರು ಮತ್ತು ಏನು ಅಧ್ಯಕ್ಷರು ಒಳಗೊಂಡಿರ್ತಕ್ಕಂಥ ಮಂಡಳಿ ಎದುರುಗಡೆ ವಾದ ವಿವಾದಗಳು ನಡೆಯುತ್ತೆ. ಗೇಣಿದಾರನಿಗೆ ಹಕ್ಕನ್ನು ಪ್ರತಿಪಾದಿಸೋದಕ್ಕೆ ಇರ್ತಕ್ಕಂಥ ದಾರಿ ಅವನು ಗೇಣಿ ಚೀಟಿ. ಸೊ ಗೇಣಿ ಚೀಟಿಯನ್ನು ಅವನು ಇಟ್ಕೊಂಡಿರಬೇಕು. ಅವನು ಅಲ್ಲಿ
ಏನು ಕೃಷಿ ಮಾಡಿದ್ದಾನೆ ಅಂತಕ್ಕಂಥದ್ದು ಸಾಕ್ಷಿಗಳಿರಬೇಕಾಗತ್ತೆ, ಕೃಷಿ ಭೂಮಿ ಇರಬೇಕಾಗಿರುತ್ತೆ. ಅದಕ್ಕಿಂತನೂ ಹಿಂದೆ ಅವನು ಕೃಷಿ ಮಾಡಿಕೊಂಡು ಗೇಣಿ ಮಾಡಿದ್ದಾನೆ ಅನ್ನೋದು ಪ್ರೂಫು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದರ ಮೇಲೆ ಈ ಸಮಿತಿ ಜಡ್ಜ್ಮೆಂಟನ್ನು ಮಾಡಿ ಫೈನಲ್ ಜಡ್ಜ್ಮೆಂಟನ್ನು ಹಾಕಿದಾಗ ಇದರ ಮೇಲೆ ಅಪೀಲ್ ಹೋಗಲಿಕ್ಕೆ ಎರಡೂ ಪಾರ್ಟಿಯವರಿಗೆ ಅವಕಾಶ ಇರುತ್ತೆ. ಎಲ್ಲಿಗೆ ಅಪೀಲ್ ಹೋಗ್ಬೋದು? ಆಗ 96-97ವರೆಗೂ DC ಕೋರ್ಟ್ಗಿತ್ತು. ಈಗ ಏನು ಮಾಡಿದ್ದಾನೆ, ಅದನ್ನು ತೆಗೆದು ಡೈರೆಕ್ಟಾಗಿ ಹೈಕೋರ್ಟ್ ಅಪೀಲ್, ಹೈಕೋರ್ಟ್ ಮತ್ತು ಹೈಕೋರ್ಟಿಂದ ತಿರ್ಗಾ ರಿವ್ಯೂವನ್ನು ಲ್ಯಾಂಡ್ ಟ್ರಿಬ್ಯುನಲ್ ಕಮಿಟಿಗೆ ಹಾಕ್ತಾರೆ. ಸೊ ಟ್ರಿಬ್ಯುನಲ್ ಕಮಿಟಿಯ ಆದೇಶ ಅಂತಿಮ ಆಗಿರುತ್ತೆ. ಅದನ್ನು ಅಪೀಲ್ ಮಾಡೋದಕ್ಕೆ ಯಾರಿಗೆ ಅವಕಾಶಗಳಿದೆ? ಎರಡೂ ಸಮಿತಿ, ಒಂದು ಜಮೀನ್ದಾರ ಇನ್ನೊಂದು ಗೇಣಿದಾರ, ಇಬ್ಬರೂ ಕೂಡ ಇದನ್ನು ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಒಂದು ಅವಕಾಶವನ್ನು ಇಟ್ಟಿರುತ್ತೆ. ಆ ಮೇಲ್ಮನವಿ ಹೈಕೋರ್ಟಿಗೆ ಮಾತ್ರ ಇರುತ್ತೆ. ಹೈಕೋರ್ಟಲ್ಲಿ ಇದನ್ನು ಚರ್ಚೆ ಮಾಡಿ ಮತ್ತೆ ಕಳಿಸ್ತಾರೆ, ಮತ್ತು ಇಲ್ಲಿ ಚರ್ಚೆ ನಡೀಬೇಕು. ಇದು ಲ್ಯಾಂಡ್ ಟ್ರಿಬ್ಯುನಲ್ ಕಮಿಟಿನಲ್ಲಿ ಇರ್ತಕ್ಕಂಥ ವ್ಯವಸ್ಥೆ. ಸೊ ನಾನು ಹೇಳ್ತಾ ಇರ್ತಕ್ಕಂಥದ್ದು ಎಷ್ಟು ವರ್ಷ ಆಯಿತು? 50 ವರ್ಷ ಆಯಿತು. 1974 ಅಂತ ಅಂದ್ಕೊಂಡ್ರು ನೆಕ್ಸ್ಟ್ 50 ವರ್ಷಕ್ಕೆ ಬರುತ್ತೆ. ಸೊ 50 ವರ್ಷ ಸುದೀರ್ಘ ಪಯಣದಲ್ಲಿ ಇಡೀ ನಮ್ಮ ಒಂದು ಶಿವಮೊಗ್ಗ ಜಿಲ್ಲೆಯ ಒಂದು ತಾಲೂಕಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ರೆಗ್ಯುಲರ್ ಫೈಲು 42, ಅದರಲ್ಲಿ ಸಬ್ಜೆಕ್ಟ್ ಮೆಜರ್ಮೆಂಟ್ ಅಂತ ಬರುತ್ತೆ, ಅಳತೆಗೆ ಒಳಪಟ್ಟಿರ್ತಕ್ಕಂಥ ಫೈಲ್ಗಳು. ಅಂದರೆ ಇಲ್ಲಿ ಜಡ್ಜ್ಮೆಂಟ್ ಆಗಿರುತ್ತೆ, ಆ ಜಮೀನಿನ ಅಳತೆಯಲ್ಲಿರ್ತಕ್ಕಂಥ ಗೊಂದಲ ಇರುತ್ತೆ. ಸೊ ಅದು ಒಂದು 250-300 ಫೈಲ್ಗಳಿರ್ತವೆ, ಇನ್ನು ಪೆಂಡಿಂಗ್ ಇದೆ, ಅದು ಇನ್ನೂ ವಿಲೇವಾರಿ ಆಗಲಿಲ್ಲ. ಮತ್ತು ಕಮಿಟಿ ಆಗಬೇಕು, ಕಮಿಟಿ ಆದ ಮತ್ತು ಸದಸ್ಯರು ಬಂದದನ್ನು ವಿಲೇವಾರಿಯನ್ನು ಮಾಡಬೇಕು. ಮತ್ತು ಈ ರೀತಿ ರೈತ ಪದೇ ಪದೇ ಅಲಿತಕ್ಕಂಥ. ಸ್ನೇಹಿತರೆ, ಇದು ಈ ದೇಶದ ರೈತರು ಪಡ್ತಾ ಇರತಕ್ಕಂಥ ಕಷ್ಟ. ಈ ರೀತಿ ಗೇಣಿ ಕಾನೂನು ಮುಂದೆ ತುಂಬ ಅನುಕೂಲ ಆಗಿದೆ, ಮತ್ತೊಮ್ಮೆ ಬರಲಿ ಅಂತಕ್ಕಂಥದ್ದನ್ನು ನಾವೆಲ್ಲ ನಿರೀಕ್ಷೆ ಮಾಡೋಣ ಅಂತ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಫ್ರೆಂಡ್ಸ್.